ಬೆಂಗಳೂರಿನಲ್ಲಿ ಮಕ್ಕಳ ಮಾರಾಟ ಜಾಲ ಬಹು ದೊಡ್ಡದಾಗಿ ನಡೀತಾ ಇದೆ. ಪಬ್ಲಿಕ್ ಟಿವಿ ವಿಚಾರದಲ್ಲಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ಮತ್ತೊಂದು ಇಂಪ್ಯಾಕ್ಟ್ ಕೂಡ ಆಗಿದೆ. ಬಿಗ್ ಇಂಪ್ಯಾಕ್ಟ್ ಏನು ಅಂತಂದ್ರೆ ಮಕ್ಕಳ ಮಾರಾಟ ಜಾಲ ಈಗ ಬೃಹತ್ ಜಾಲ ಈಗ ಬಯಲಾಗ್ತಾ ಇರೋದು. ಬೆಂಗಳೂರಿನಲ್ಲಿ ಮಕ್ಕಳ ಮಾರಾಟ ಬೃಹತ್ ಜಾಲ ಪತ್ತೆಯಾಗ್ತಾ ಇದೆ. ಪಬ್ಲಿಕ್ ಟಿವಿ ವರದಿಯ ಫಟಾಫಟ್ ಇಂಪ್ಯಾಕ್ಟ್ ಆಗಿರುವಂತ ಮತ್ತೊಂದು ಸುದ್ದಿ ಇದು. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಧಿಕಾರಿಗಳಿಂದ ರೇಡ್ ನಡೆದಿದೆ. ಮಾರಾಟವಾಗಿದ್ದ 1.5 ತಿಂಗಳ ಹಸುಗೂಸು ರಕ್ಷಣೆ ಮಾಡಿದ್ದಾರೆ. ಮಂಡ್ಯದ ಮಡಳಿ ದೊಡ್ಡಿಯಲ್ಲಿ ಮಾರಾಟವಾಗಿತ್ತು ಈ ಮಗು. ಮಂಡ್ಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ತಂಡಕ್ಕೆ ಮಗು ಹಸ್ತಾಂತರವನ್ನ ಈಗ ಮಾಡಲಾಗಿದೆ. ಮಗು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಹರಗೂರು ಪೊಲೀಸರು. ಸೊ ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಈಗ ಮತ್ತೊಂದು ಇಂಪ್ಯಾಕ್ಟ್ ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಮಕ್ಕಳ ಮಾರಾಟ ಬೃಹತ್ ಜಾಲ ಈಗ ಪತ್ತೆಯಾಗಿದೆ. ಸೊ ರೀಸೆಂಟ್ ಆಗಿ ನಿಮಗೆ ಒಂದಿಷ್ಟು ಸುದ್ದಿಗಳು ಇದೆ ಮಂಡ್ಯದಿಂದನೇ ಬರ್ತಾ ಇತ್ತು. ಅದು ಇನ್ನೊಂದು ರೀತಿಯಾಗಿದ್ದು ಅಸಹ್ಯ ಅನಿಸುತ್ತೆ. ಆ ವಿಚಾರದಲ್ಲೂ ಕೂಡ ಈಗ ಇನ್ನೊಂದು ರೀತಿಯಾದಂಥದ್ದು ಏನು ಅಂತಂದ್ರೆ ಮಕ್ಕಳ ಮಾರಾಟದ ವಿಚಾರ. ಸೊ ಆಗ ಹೆಣ್ಣು ಗಂಡು ಭ್ರೂಣ ಹತ್ಯೆಯನ್ನು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಿದ್ದು, ಅದು ಕೂಡ ಮಂಡ್ಯದಿಂದನೇ ಬರ್ತಾ ಇತ್ತು. ಈಗ ಮತ್ತೊಂದು ಮಂಡ್ಯದಿಂದ ಬರ್ತಾ ಇರೋದು ಮಕ್ಕಳನ್ನ ಹೆತ್ತ ನಂತರ ಮಾರಾಟ ಮಾಡುವಂಥ ಇನ್ನೊಂದು ಜಾಲ. ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ನೀವು? ಏನು ಆಗ್ತಾ ಇದೆ ನಿಮಗೆ? ಯಾಕೆ ಮಗುವನ್ನ ಮಾರಾಟ? ಮಕ್ಕಳಿಲ್ಲ ಅನ್ನುವಂಥವ್ರಿಗೆ ಮಗು ಬೇಕಾಗಿರೋದು ಬೇರೆ ವಿಚಾರ. ಅದಕ್ಕೆ ಬೇರೆ ರೀತಿಯಾದಂಥ ರೂಲ್ಸ್ಗಳಿದೆ, ನಿಯಮಗಳಿದೆ, ಅದು ಬೇರೆ. ಆದರೆ ಈ ರೀತಿ ಕಳ್ಳತನ ಮಾರ್ಗದಲ್ಲಿ ನನ್ನ ಸಹೋದ್ಯೋಗಿ ಪ್ರಕಾಶ್ ಶ್ರೀರಾಮ್ಪುರ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಮಂಡ್ಯದಿಂದನೇ ಹಿಂದೆ ಬಂದಿತ್ತು ಭ್ರೂಣ ಹತ್ಯೆಯ ವಿಚಾರದಲ್ಲಿ ನಡೀತಾ ಇದ್ದಂಥ ದೊಡ್ಡ ಮಾಫಿಯಾ ನಡೀತಾ ಇತ್ತು. ಈಗ ಅದೇ ರೀತಿಯಾಗಿ ಮಕ್ಕಳನ್ನ ಮಾರಾಟ ಮಾಡೋದು, ಅದು ಹುಟ್ಟೋಕ್ಕಿಂತ ಮುಂಚೆನೇ ಹತ್ಯೆಯನ್ನ ಮಾಡ್ತಾ ಇದ್ದಿದ್ದು, ಇದು ಹುಟ್ಟಿದ ನಂತರ ಮಾರಾಟ ಮಾಡುವಂಥದ್ದು. ಏನಿದು ಕನೆಕ್ಷನ್ ಶುರು ಆಗಿದೆ ಅಂತ? ಇದು ಅದೇ ಜಾಲ ಇದ್ದಂಗಿದೆಯಾ ಅಥವಾ ಮುಂದುವರೆದಂಥ ಜಾಲ? ಇದು ಬೇರೆ ಇನ್ನೊಂದು ಜಾಲ ಇದೆಯಾ ಪ್ರಕಾಶ್? ಅರುಣ್, ಇದು ಪ್ರತ್ಯೇಕವಾಗಿರುವಂತಹ ಜಾಲ. ಬೆಂಗಳೂರಲ್ಲೇ ಈ ರೀತಿಯ ಒಂದು ಬೃಹತ್ ಜಾಲ ಇತ್ತು. ಅಲ್ಲಿ ಈ ಮಗುವನ್ನ ಈಗ ಅಧಿಕಾರಿಗಳು ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಆ ಮಗುವನ್ನ ಯಾರು ತೆಗೆದುಕೊಂಡು ಬಂದಿದ್ರು ಅವರಿಂದ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಜೊತೆಗೆ ಮಳವಳ್ಳಿ ತಾಲೂಕಿನ ಹರಗೂರು ಪೊಲೀಸ್ ಠಾಣೆಯಲ್ಲಿ ಮಂಡ್ಯ ಜೊತೆಗೆ ರಾಮನಗರ ಮಕ್ಕಳ ರಕ್ಷಣಾ ಅಧಿಕಾರಿಗಳು ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಮಗುವನ್ನ ಎಲ್ಲಿಂದ ತಂದ್ರು, ಹೇಗ್ ತಂದ್ರು, ಯಾರಿಂದ ತಂದ್ರು ಅನ್ನುವಂತಹ ಮಾಹಿತಿಯನ್ನ ಪಡೆದುಕೊಂಡು ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೊ ಸದ್ಯ ಆ ಮಗುವನ್ನ ರಕ್ಷಣೆ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮಂಡ್ಯ ಜಿಲ್ಲೆಗೆ ಹಸ್ತಾಂತರವನ್ನ ಕೂಡ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಇದು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಪ್ರಮುಖ ಕಚೇರಿಯ ನಿರ್ದೇಶಕರ ಒಂದು ತಂಡ, ಜೊತೆಗೆ ರಾಮನಗರ ಜೊತೆಗೆ ಮಂಡ್ಯದ ಒಟ್ಟು 3 ತಂಡಗಳು ಆ ಮಗುವನ್ನ ರಕ್ಷಣೆ ಮಾಡೋದಕ್ಕೆ ತಯಾರಿಯನ್ನ ಕೂಡ ಮಾಡಲಾಗಿತ್ತು. 3 ತಂಡಗಳು ಕೂಡ ರಚನೆ ಮಾಡಿತ್ತು. ನಿರ್ದೇಶಕರ ಸೂಚನೆಯಂತೆ ರಾಮನಗರ ಜೊತೆಗೆ ಮಂಡ್ಯ ಮಕ್ಕಳ ರಕ್ಷಣಾ ಅಧಿಕಾರಿಗಳ ತಂಡ ಆ ಒಂದು ಮಂಡ್ಯದ ಮಳವಳ್ಳಿ ತಾಲೂಕಿನ ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಮಗು ಪತ್ತೆ ಆಗುತ್ತೆ. ಅವರಿಂದ ಮಾಹಿತಿಯನ್ನ ಕೂಡ ತೆಗೆದುಕೊಳ್ತಾರೆ. ಪ್ರಮುಖವಾಗಿ ಈ ಜಾಲ ಇರುವಂತದ್ದು ಬೆಂಗಳೂರಿನಲ್ಲಿ ವಿಜಯನಗರ ಮೂಡಲಪಾಳ್ಯದಲ್ಲಿ ಈ ರೀತಿಯ ದಂಧೆ ನಡೀತಾ ಇತ್ತು. ಮಕ್ಕಳನ್ನ ಬೇರೆ ಬೇರೆ ಕಡೆ ಮಾರಾಟ ಮಾಡುವಂಥದ್ದು, ಬಾಡಿಗೆ ತಾಯಂದರ ಮೂಲಕವಾಗಿ ಈ ದಂಧೆ ನಡೀತಾ ಇತ್ತು. ಆ ಮಗುವನ್ನ ಮಂಡ್ಯದ ಈ ಒಂದು ಹಳ್ಳಿಗೆ ಮಾರಾಟವನ್ನ ಮಾಡಿದ್ರು. ಯಾರು ಮಾರಾಟವನ್ನ ಮಾಡಿದ್ರು ಅವರಿಗೆ ಗೊತ್ತಿರುವಂತಹ ವ್ಯಕ್ತಿಯ ಮೂಲಕವಾಗಿ ಈ ಜಾಗಕ್ಕೆ ಆ ಮಗುವನ್ನ ಮಾರಾಟ ಮಾಡಲಾಗಿತ್ತು. ಈಗ ಆ ಮಗು ಏನು ರಕ್ಷಣೆಗೆ ಒಳಗಾಗಿದೆ, ಇದು 2ನೇ ಮಗು. ಅಂದ್ರೆ ಆ ಒಂದು ಯುವತಿಗೆ 2 ಮಕ್ಕಳಿರ್ತಾರೆ. ಆ ಮೊದಲನೇ ಮಗು ಕೂಡ ಸೇಲ್ ಆಗಿರ್ತಾರೆ. 2ನೇ ಮಗು ಕೂಡ ಜನ್ಮವನ್ನ ಕೊಡ್ತಾರೆ. ಈ 2ನೇ ಮಗು ಕೂಡ ಸೇಲ್ ಮಾಡ್ತಾರೆ. ಆ ತಾಯಿಗೆ ಬೇರೆದವರ ಸಂಬಂಧಿಕರ ಮನೆಗೆಯನ್ನ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನ ತಾಯಿಗೆ ಹೇಳಿರ್ತಾರೆ. ಆದ್ರೆ ಅಸ್ಲಿಗೆ ಆ ಮಗುವನ್ನ ಸೇಲ್ ಮಾಡಿರ್ತಾರೆ ಈ ಭಾಗಕ್ಕೆ. ಸೊ ಈ ವಿಚಾರವನ್ನ ಮಕ್ಕಳ ರಕ್ಷಣಾ ಕಲ್ಯಾಣ ನಿರ್ದೇಶನಾಲಯ ಕೂಡ ಇದೀಗ ಗಂಭೀರವಾಗಿ ಪರಿಗಣಿಸಿದೆ. ಸೊ 3 ತಂಡಗಳನ್ನ ರಚನೆ ಮಾಡಿ ಮಗುವನ್ನ ರೆಸ್ಕ್ಯೂ ಮಾಡಿದೆ. ಆರಂಭಿಕ ಹಂತದಲ್ಲಿ ಸುಮಾರು 3 ರಿಂದ 4 ಮಕ್ಕಳನ್ನ ಮಾರಾಟ ಮಾಡಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ.
ಅಧಿಕಾರಿಗಳಿಗಿದೆ. ಸೊ ಯಾರೆಲ್ಲ ಈ ಒಂದು ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನ ಪತ್ತೆ ಹಚ್ಚೋದಕ್ಕೆ ಬೆಂಗಳೂರಲ್ಲಿ ಕೂಡ ಒಂದು ತಂಡ, ಪ್ರತ್ಯೇಕವಾಗಿರುವಂತಹ ಒಂದು ತಂಡ ವಿಜಯನಗರ ಮೂಡಲಪಾಳ್ಯದಲ್ಲಿ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಹೋಗಿದೆ. ಅಲ್ಲಿ ಕೂಡ ಸಂಬಂಧಪಟ್ಟಂತಹ ಈ ದಂಧೆಯಲ್ಲಿ ಯಾರೆಲ್ಲಿ ಇನ್ವಾಲ್ವ್ ಆಗಿದ್ರಲ್ಲ ಅಂತವರನ್ನ ಪರಿಶೀಲನೆ ವಿಚಾರಣೆ ಮಾಡುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಹೋಗಿದ್ದಾರೆ. ಸದ್ಯಕ್ಕೆ ಹಸುಗೂಸು ಇದೀಗ ರಕ್ಷಣೆಯಾಗಿದೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ಇಂಪ್ಯಾಕ್ಟ್ ಆಗಿದೆ, ಮಗುವಿನ ರಕ್ಷಣೆ ಆಗಿದೆ. ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ರು ಅಂದರೆ 100% ದುಡ್ಡಿಗೋಸ್ಕರನೇ ಇರುತ್ತೆ. ಯಾರಿಗೋ ಮಗು ಬೇಕಾಗಿರುತ್ತೆ, ಆ ಮಗುವನ್ನು ಹೆತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಬಾಡಿಗೆ ತಾಯಂದಿರು ಅನ್ನೋ ರೀತಿಯಲ್ಲಿ ಇದೇನಾದರೂ ಇದೆಯಾ ಅಥವಾ ಇಲ್ವಾ, ಆ ತಾಯಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮಗುವನ್ನು ಮಾರಾಟ ಮಾಡಿದಾರಾ? ಹಲವು ಕಡೆಗಳಲ್ಲಿ ವರದಿಗಳು ಬರುತ್ತೆ, ತಾಯಿಗೆ ಮಗು ಸತ್ತೋಗಿದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಮಗುವನ್ನು ಇಟ್ಬಿಟ್ಟು ಬದುಕಿರುವಂಥ ಮಗುವನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡುವಂಥ ಜಾಲಗಳನ್ನು ಅನೇಕ ಕಡೆಗಳಲ್ಲಿ ಓದಿದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಓದಿದ್ದೀವಿ. ಹಿಂದೆ ನಮ್ಮ ರಾಜ್ಯದಲ್ಲೂ ಕೂಡ ಬಹು ವರ್ಷಗಳ ಹಿಂದೆ ಈ ರೀತಿಯಾದಂತಹ ಬರ್ತಾ ಇತ್ತು ವರದಿಗಳು. ಆದರೆ ಈಗ ಮತ್ತೆ ಇದು ಹಬ್ಬಿಕೊಂಡಿದೆಯಾ? ತಾಯಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಥವಾ ತಾಯಿ ಗೊತ್ತಿದ್ದೇ ದುಡ್ಡಿಗೋಸ್ಕರ ಮಗುವನ್ನು ಹುಟ್ಟಿಸಿ ಮಾರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ? ಇವೆಲ್ಲವೂ ಕೂಡ ಈಗ ತನಿಖೆಯಿಂದ ಬಯಲಾಗಬೇಕಾಗಿದೆ.